ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ, ನಿಮ್ಮ ಪರ್ಸನ್ಗೆ ಯಾವ ರೀತಿ ಇದೆ, ಅವ್ರು ಯಾವ ರೀತಿ ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲ ವಿಚಾರಗಳನ್ನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಪೇಮೆಂಟ್ ಮಾಡಿ ಬುಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ ಪೆಂಡುಲಮ್ ರೀಡಿಂಗ್ಗೋಸ್ಕರ ಈ ಒಂದು ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ಬೇಕಾಗಿ ವಿಡಿಯೋನ ಶುರು ಮಾಡೋಣ. ಇವತ್ತು ನಾನು ನಿಮ್ಮ ಜೊತೆ ಟೈಮಿಂಗ್, ಒರಾಕಲ್ ಆ್ಯಂಡ್ ಏಂಜಲ್ ಗೈಡೆನ್ಸ್ ಮೆಸೇಜಸ್ನ ಸಹ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಕನೆಕ್ಟ್ ಟು ದ ಎನರ್ಜಿ ಆಫ್ ದ ಯೂನಿವರ್ಸ್. ಸೊ ನಿಮ್ಮ ಒಂದು ಪರ್ಸನಿನ ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ, ಸೊ ನಿಮ್ಮ ಒಂದು ವ್ಯಕ್ತಿಯ ನಿಮ್ಮ ವ್ಯಕ್ತಿಯ ಒಂದು ಹೆಸರು ಮತ್ತು ಡೇಟ್ ಆಫ್ ಬರ್ತ್ನ ನೀವು ಮೈಂಡಲ್ಲೇ ಚಾಂಟ್ ಮಾಡ್ಕೊಳ್ಳಿ. ಸೊ ಅವರ ಒಂದು ಎನರ್ಜೀಸ್ನ ನಮ್ಮ ಟ್ಯಾರೋ ಡೆಕ್ ಜೊತೆ we will connect. Okay, we are getting the energies. Thank you, universe. So first we have the 8. Okay, pentacle energies tumba bartade guys. So we have the Knight of Pentacles. Okay, so King energy bartade, and we have the Cups energy. Okay, so any more messages we have, dear universe, please help us guide. Any more messages do we need to know? Any more messages? So now on the person, current feelings. Oops, okay. Yes, we have the Knight energy. Okay, Knight energy siktade, and we have the Page, and okay, we have the 6 of Swords, and bottom of the deck we have the Victory card guys. Okay, so ಈ ಒಂದು ಎನರ್ಜೀಸ್ನ ನೋಡೋದಾದರೆ ಒಂದು ಏನು ಹೇಳ್ತೀನಿ ಅಂದರೆ, ಇದು ಎಷ್ಟೋ ಜನಕ್ಕೆ ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಅಂದರೆ ನೀವೇ ಒಂದು ಸ್ಟೇಟಲ್ಲಿರೋದು ಅಥವಾ ಅವರೇ ಒಂದು ಸ್ಟೇಟ್ ಅಥವಾ ಕಂಟ್ರೀಸ್ ಅಪಾರ್ಟ್ ಇರೋದು. ಆ್ಯಂಡ್ ಈ ಥರ ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನ ನಾನು ನೋಡ್ತಾರೆ. ಅಂದರೆ ಫ್ರೀಕ್ವೆಂಟಾಗಿ ನೀವು ಮೀಟ್ ಆಗಲಿಕ್ಕಾಗಲ್ಲ, ಸಮಥಿಂಗ್ ಲೈಕ್ ದ್ಯಾಟ್. ಫ್ರೀಕ್ವೆಂಟ್ ಕನೆಕ್ಷನ್ ಅಥವಾ ಫ್ರೀಕ್ವೆಂಟ್ ಮೀಟಿಂಗ್ ಅಂತಕ್ಕಂಥದ್ದು ಇಲ್ಲಿ ಆಗ್ತಿಲ್ಲ, ರೈಟ್? ಆ್ಯಂಡ್ ಗೈಸ್, ಈ ಒಂದು ಸಿಚುವೇಶನ್ ನೋಡಿದ್ರೆ ನಿಮಗೆಲ್ಲೋ ಅನ್ನಿಸ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ನನ್ನ ಪರ್ಸನ್ ಯಾಕೋ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಬಹಳ ಕಮ್ಮಿ ಮಾಡಿದ್ದಾರೆ. ಓಕೆ, ಆ್ಯಂಡ್ ನೀವು ಎಷ್ಟೇ ಎಫರ್ಟ್ ಹಾಕ್ತಾ ಇದ್ರೂ ಓಕೆ ರಿಸಲ್ಟ್ ಅಂತಕ್ಕಂಥದ್ದು ಸಿಗ್ತಿಲ್ಲ. ಅಥವಾ ಅವ್ರು ಕಮಿಟ್ಮೆಂಟ್ ಕೊಡದೆ ವೆಯ್ಟ್ ಮಾಡಿಸೋದು, ಅಥವಾ ನೀವು ಕೇಳೋವಂಥ ಒಂದು ಪ್ರಶ್ನೆಗಳೇನಿದೆ ಅಲ್ಲ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡದೇ ಇರ್ತಕ್ಕಂಥದ್ದು, ನಿಮ್ಮನ್ನು ಅನಾವಶ್ಯಕವಾಗಿ ವೆಯ್ಟ್ ಮಾಡಿಸ್ತಕ್ಕಂಥದ್ದು. ಓಕೆ, ಆ್ಯಂಡ್ ನೀವೇನಾದ್ರು ಕೇಳಿದ್ರೆ ಲೈಕ್ ತುಂಬ ಒಂದು ಡಾಮಿನೆನ್ಸಿಂದ ಏನಾದ್ರು ಕೇಳಿದ್ರೆ ತುಂಬ ಈಸಿಯಾಗಿ ಅವ್ರಿಗೆ ಕೋಪ ಬರುವಂಥದ್ದು, ಅಥವಾ ಆ ಕೋಪದಲ್ಲಿ ಇನ್ನೇನೋ ಅವರು ಮಾತಾಡಿ ಓಕೆ ಇದು ಏಕೋ ಸರಿ ಬರ್ತಿಲ್ಲ, ವಿ ನೀಡ್ ಟು ಮೂವ್ ಅಪಾರ್ಟ್. ಸೊ ಈ ಥರ ಆಲೋಚನೆ ಒಂದು ರೀತಿ ಹೇಳೋದಾದ್ರೆ ನೆಗೆಟಿವ್ ಕರ್ವಲ್ಲಿ ಹೋಗ್ತಾ ಇದೆ ಇವರ ಒಂದು ಆಲೋಚನೆಗಳು. ಆ್ಯಂಡ್ ಗೈಸ್, ಇವ್ರು ಹೇಳಬೇಕು ಅಂದರೆ ಹಳೆಯದನ್ನು ತುಂಬ ಕೆದಕಿ ಅವ್ರ ಮನಸ್ಸನ್ನು ಅವರೇ ನೋಯಿಸ್ಕೋತಾರೆ. ಅಂದರೆ ಇಲ್ಲಿ ನೋಡ್ಬೋದು, ಅಂದರೆ ಅವರು ಖುಷಿಯಾಗೇ ಇದ್ದಾರೆ ಹೇಳಬೇಕು ಅಂತಂದರೆ. ಅವರ ಒಂದು ಎಮೋಷನ್ಸ್, ಆ ಪ್ಯಾಷನ್, ಅಂದರೆ ಲೈಫಲ್ಲಿ ತುಂಬ ಖುಷಿಯಾಗೇ ಇದ್ದಾರೆ. ಬಟ್ ನಿಮ್ಮ ಜೊತೆ ಮಾತ್ರ ಅವರು ಈ ರೀತಿ ನಡ್ಕೋತಾ ಇದ್ದಾರೆ. ಸೊ ಹೊರಗಡೆ ನೀವು ಅವರ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಅಥವಾ ಇನ್ಯಾರಾದ್ರು ನಿಮಗೆ ಪರಿಚಯ ಇದ್ದವರು, ಸೊ ಅವ್ರ ಜೊತೆ ನೀವು ಏನಾದ್ರು ಕೇಳಿದ್ರೆ ಅವ್ರು ತುಂಬ ನಾರ್ಮಲ್ ಆಗಿದ್ದಾರೆ ಅಂತಲೇ ನಿಮಗೆ ಉತ್ತರಗಳು ಸಿಗ್ತಾ ಇರುತ್ತೆ. ಅಂದರೆ ಏನೂ ಆಗಿಲ್ವೇನೋ ಲೈಫಲ್ಲಿ, ಏನೋ ನನ್ನ ಬ್ರೇಕಪ್ ಆಗಿರ್ಬೋದು, ಈ ಥರ ಮನಸ್ತಾಪಗಳಾಗ್ತಿದೆ, ಏನೂ ಆಗ್ತಿಲ್ಲ, ನಾನು ಆರಾಮಾಗಿದ್ದೀನಿ ಅನ್ನೋ ರೀತಿ ತೋರಿಸ್ಕೊಳ್ಳೋ ಅಂಥದ್ದು. ಬಟ್ ಏನಂದರೆ ಮನಸ್ಸಿನಲ್ಲಿ ಆ ಒಂದು ಆವೇಶ,
ಅಂದರೆ ಇವ್ರು ಹೇಗಂದರೆ ಹಳೇದನ್ನು ತುಂಬ ಡ್ರ್ಯಾಗ್ ಮಾಡ್ತಕ್ಕಂಥದ್ದು. ಓಕೆ, ನೀನು ಅವತ್ತು ಹೀಗೆ ಮಾಡ್ದಲ್ಲ, ಅದು ಇವತ್ತಿಗೂ ನೆನಪಿದೆ ಅಂದರೆ ಯಾವುದೋ ಜಮಾನದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನು ಎಳೆದು ಅವರು ತಮ್ಮ ಮನಸ್ಸನ್ನು ನೋಯಿಸ್ಕೊಳ್ಳೋದೇ ಅಂದರೆ ಅವರ ಕೋಪ ಟ್ರಿಗರ್ ಮಾಡ್ಕೊಳ್ತಾ ಇರ್ತಾರೆ ಅವರು. ಅದಲ್ಲದೆ ನಿಮ್ಮ ಮನಸ್ಸನ್ನು ಸಹ ನೋಯಿಸ್ತಾ ಇರ್ತಾರೆ. ಅಂದರೆ ನಿಮಗೆಲ್ಲೋ ಅನಿಸುತ್ತೆ, ಇಲ್ಲ ಇದು ಮುಗ್ದೋಗಿರೋ ಕತೆ ಅಲ್ವಾ, ಅವತ್ತಿಗೆ ನಾವು ಪ್ಯಾಚಪ್ ಆಗಿದ್ವಿ, ಮತ್ತು ಯಾಕೆ ಅವರು ಅದನ್ನು ಡ್ರ್ಯಾಗ್ ಮಾಡ್ತಾ ಇದ್ದಾರೆ, ಯಾಕೆ ನೆನಪಿಸ್ಕೋತಾ ಇದ್ದಾರೆ, ಅದೆಲ್ಲ ಮುಗ್ದೋದ ಕತೆ ಅಲ್ವಾ ಅನ್ನೋ ನಿಮಗೊಂದು ಡೌಟ್ ಕಾಡ್ಬೋದು. ಅಂದರೆ ಇವ್ರಿಗೊಂದು ರೀಸನ್ ಅದು. ನಿಜವಾಗ್ಲೂ ಇದರಿಂದ ಅವ್ರಿಗೆ ಖುಷಿ ಸಿಗ್ತಾ ಇದೆ ಅಂತಂದರೆ ಹೌದು, ಖುಷಿ ಸಿಗ್ತಾ ಇದೆ. ಏನೋ ಹೇಳಿ ಏನೋ ಜಗಳ ಮಾಡೋದು ನಿಮ್ಮ ಹತ್ರ, ಏನೋ ಒಂದು ಖುಷಿ ಸಿಗ್ತಿದೆ. ಆ್ಯಂಡ್ ಅದನ್ನು ಒಂದು ರೀಸನ್ ಆಗಿ ಇಟ್ಕೊಂಡು ಅವರು ಮೂವ್ ಆನ್ ಆಗಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಓಕೆ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಸೊ ವಿ ಹ್ಯಾವ್ ದಿಸ್ ಕಾರ್ಡ್. ಓಕೆ, ಹೆಲ್ಪ್ಫುಲ್ ಪೀಪಲ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಮುಂದೇನು ಆಗಬಹುದು? ಓಕೆ, ಮುಂದೇನಾಗಬಹುದು? ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್. ಸಿ ಏಂಜಲ್ಸ್ ಹೆಲ್ಪ್ ತಗೊಳ್ಳಿ ಅಂತಲೇ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಸಿಚುವೇಶನ್ ವಿಲ್ ಇಂಪ್ರೂವ್. ಮೋಸ್ಟ್ ಇಂಪಾರ್ಟೆಂಟ್, ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫಾರ್ ಸಚ್ ಪಾಸಿಟಿವ್ ಮೆಸೇಜ್ ಫ್ರಮ್ ದ ಏಂಜಲ್ಸ್. ಸಿ ಇಲ್ಲಿ ಏನು ಕೇಳ್ತಿದ್ದಾರೆ ಏಂಜಲ್ಸ್ ಅಂದರೆ ಸಹಾಯವನ್ನು ಪಡೀರಿ. ನಿಮ್ಮ ಸುತ್ತಮುತ್ತ ಸಹಾಯ ಮಾಡುವಂಥ ಜನ ಇದ್ದಾರೆ. ಒಂದು ಕೌನ್ಸಿಲಿಂಗ್ ಆಗಿರ್ಬೋದು, ಅಥವಾ ಒಂದು ನೀವು ಯಾರನ್ನು ಲೈಫಲ್ಲಿ ಒಬ್ಬರು ಮೆಂಟಾರ್ ಅಥವಾ ಒಂದು ಗುರುಗಳು ಅಂತ ನಂಬಿರ್ತೀರ ಅವರ ಒಂದು ಮೊರೆ ಹೋಗುವಂಥದ್ದು, ಅಥವಾ ನಿಮ್ಮ ದುಃಖ ಏನಿದೆ ಅವರ ಬಳಿ ಹೇಳ್ಕೊಳ್ಳೋ ಅಂಥದ್ದು, ಆ್ಯಂಡ್ ಅವರಿಂದ ಸಜೆಷನ್ ಪಡ್ಕೊಂಡು ನೀವು ಮುಂದೆ ಹೆಜ್ಜೆ ಇಡ್ತಕ್ಕಂಥದ್ದು. ಸೊ ಆ ರೀತಿ ಮಾಡಿ. ಯಾಕಂತಂದರೆ ಇಲ್ಲಿ ಎರಡೂ ಕಾರ್ಡ್ ಕೂಡ ಅದೇ ಹೇಳ್ತಾ ಇದ್ದಾರೆ ಏಂಜಲ್ಸು, ನೀವು ಸಹಾಯವನ್ನು ಪಡೀಲೇಬೇಕು. ಓಕೆ, ಆ್ಯಂಡ್ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ಅಂದರೆ ಈ ಒಂದು ಸಹಾಯವನ್ನು ಪಡೆಯೋದ್ರಿಂದ ಈ ಸಿಚುವೇಶನ್ ಇಂಪ್ರೂವ್ ಆಗ್ತಾ ಇದೆ, ಅದನ್ನು ನೀವು ಗಮನಿಸಬೇಕಾಗತ್ತೆ. ಸೊ ಈ ಪ್ರಾಬ್ಲಮ್ ಯಾವಾಗ ನಿಮಗೆ ಸರಿ ಹೋಗುತ್ತೆ, ಅಥವಾ ಈ ಸಿಚುವೇಶನ್ ಇಂಪ್ರೂವ್ ಅಂತ ಏನು ಹೇಳ್ತಿದ್ದಾರೆ ಏಂಜಲ್ಸು, ಇದು ಯಾವಾಗ ಆಗ್ಬೋದು? ಸೊ ಕಮಿಂಗ್ ಸಂಡೇ ಅಂತ ಹೇಳ್ತಾರೆ. ಒಂದು ವಾರದಲ್ಲಿ ನಿಮಗೆ ನೀವು ಯಾವಾಗ ಒಂದು ಸಜೆಷನ್ನು, ಒಂದು ಒಂದು ಹೆಲ್ಪ್ಫುಲ್ ಪೀಪಲಿಂದ ಈ ಸಜೆಷನನ್ನು ಪಡೀತಾ ಇದ್ದೀರಾ, ಅದು ವೆರಿ ಮೂಮೆಂಟ್, ಕೆಲವೇ ದಿನಗಳಲ್ಲಿ, ಒಂದು ವಾರದಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಅದಕ್ಕೇ ದಯವಿಟ್ಟು ಸಹಾಯವನ್ನು ಪಡೀರಿ. ಯಾವುದೇ ಕಾರಣಕ್ಕೂ ಮುಜುಗರ ಬೇಡ. ಓಕೆ, ನನಗೆ ಪ್ರಾಬ್ಲಮ್ ಇದೆ, ನಾನು ಇದನ್ನು ಹೇಳ್ಕೊಂಡ್ರೆ ಅವ್ರು ಏನು ಅಂದ್ಕೋತಾರೆ. ಸೊ ಎಷ್ಟೋ ಜನ ಈ ಒಂದು ಭಯದಿಂದನೇ ಯಾವ ವಿಚಾರಗಳೂ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಜೊತೆ, ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ತುಂಬ ಹೆಸಿಟೇಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಹಂಗೆ ಮಾಡಬೇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಷ್ಟೇ ಒಂದು ಸಮಸ್ಯೆ, ಗುಪ್ತ ಸಮಸ್ಯೆ ಆಗಿರ್ಬೋದು, ಅಂದರೆ ನೀವು ಯಾರನ್ನು ತುಂಬ ನಂಬ್ತೀರಾ, ನಾನು ಎಲ್ಲರ ಹತ್ರನೂ ಹೇಳ್ಕೊಳ್ಳಿ ಅಂತ ಹೇಳಲ್ಲ, ಯಾರನ್ನು ತುಂಬ ನಂಬ್ತೀರಾ ಅವ್ರ ಹತ್ರ ಮಾತ್ರ ನೀವು ಈ ವಿಚಾರಗಳನ್ನು ದಯವಿಟ್ಟು ಶೇರ್ ಮಾಡಿ. ಅವ್ರೇನು ಸಲಹೆ ಕೊಡ್ತಾರೆ ಅದನ್ನು ಕನ್ಸಿಡರ್ ಮಾಡಿ. ಓಕೆ, ಈ ಥರನೂ ನಾನು ಮಾಡ್ಬೋದು, ಈ ಥರನೂ ದಾರಿ ಇದೆ ನನಗೆ ಅನ್ನೋದು ನಿಮ್ಮ ಮೈಂಡಿಗೆ ಬರುತ್ತೆ. ಆ್ಯಂಡ್ ಸಿಚುವೇಶನ್ನು ಇಂಪ್ರೂವ್ ಆಗುತ್ತೆ. ಸೊ ಬಹಳ ಒಂದು ಪಾಸಿಟಿವ್ ಮೆಸೇಜ್ ಫ್ರಮ್ ದ ಏಂಜಲ್ಸ್. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಲೆಟ್ಸ್ ಥ್ಯಾಂಕ್ ಅವರ್ ಏಂಜಲ್ಸ್ ಫಾರ್ ಸಚ್ ಬ್ಯೂಟಿಫುಲ್ ಮೆಸೇಜಸ್. ಓಕೆ, ಸೊ ಎಸ್ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಆಯಿತು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ನಾನು ಅನ್ನೋ ಪರ್ಸ್ನಲ್ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.